ಎಲ್ಲ ಪ್ರೀತಿಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. LBA ಯೂನಿಟ್ ಟೆಸ್ಟ್ 5 10th ಸ್ಟ್ಯಾಂಡರ್ಡ್ ಇಂಗ್ಲಿಷ್ ದ ಕನ್ಸರ್ಟ್ ಆ್ಯಂಡ್ ಜಾಜ್ ಪೊಯಮ್ 2 ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಆಧಾರದ ಮೇಲೆ ಯೂನಿಟ್ ಟೆಸ್ಟ್ 5 ಕನ್ಸರ್ಟ್ ಹಾಗೂ ಜಾಜ್ ಪೊಯಮ್ 2 ಪದ್ಯಗಳಿಗಾಗಿ ಇಲ್ಲಿ ಈಗಾಗಲೇ LBA ಯೂನಿಟ್ ಟೆಸ್ಟ್ 4 ಮುಗಿದಿದ್ದು ಯೂನಿಟ್ ಟೆಸ್ಟ್ 5ನಲ್ಲಿ 20 ಅಂಕಗಳಿಗಾಗಿ ಈ ಒಂದು ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳು. ಇಲ್ಲಿ ದ ಕನ್ಸರ್ಟ್ ಈ ಪಾಠದಿಂದ ಎಕ್ಸಾಮಿನೇಷನ್ ಪರ್ಪಸ್ ಆಗಿ 2 ಮಾರ್ಕ್ಸ್ ಕ್ವಶನ್ಸ್ ಮತ್ತು ಅಥವಾ ಇಲ್ಲಿ ಎಕ್ಸ್ಟ್ರಾಕ್ಟ್ಸನ್ನು ಕೇಳಬಹುದಾಗಿರುತ್ತೆ. ಇನ್ನು ಜಾಜ್ ಪೊಯಮ್ 2 ಪದ್ಯಕ್ಕೆ ಬಂದಾಗ ಇಲ್ಲಿ 2 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು ಅಥವಾ 3 ಮಾರ್ಕ್ಸ್ ಅಥವಾ 4 ಮಾರ್ಕ್ಸ್ 3 ಆರ್ 4 ಮಾರ್ಕ್ಸ್ಗೆ ಜಾಜ್ ಪೊಯಮ್ ಸಮರಿಯನ್ನು ಕೇಳಬಹುದಾಗಿರುತ್ತೆ. ಇಲ್ಲಿ ಕನ್ಸರ್ಟ್ ಪಾಠದಿಂದ 2 ಅಂಕದ ಪ್ರಶ್ನೆ ಖಂಡಿತವಾಗಿ ಅಥವಾ ಎಕ್ಸ್ಟ್ರಾಕ್ಟ್ ಗ್ಯಾರಂಟಿಯಾಗಿ ನಿಮ್ಮ ಪರೀಕ್ಷೆಗೆ ಬರಲಿದೆ. ಇಲ್ಲಿ ಯೂನಿಟ್ 5ನ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದಾಗ ಫಸ್ಟ್ ಮೇನ್ ಚೂಸ್ ದಿ ಕರೆಕ್ಟ್ ಆನ್ಸರ್ನಲ್ಲಿ ಫಸ್ಟ್ ಕ್ವಶನ್ ಚೂಸ್ ದಿ ಕರೆಕ್ಟ್ ಕ್ವಶನ್ ಟ್ಯಾಗ್ ದೇ ಹ್ಯಾಡ್ ಕಮ್ ವಿತ್ ಐ ಹೋಪ್ಸ್. ಇಲ್ಲಿ ಹ್ಯಾಡ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಇರೋದ್ರಿಂದ ಹಾಗೆ ಪ್ರೊನೌನ್ ದೇ ಇದೆ, ಸೆಂಟೆನ್ಸ್ ಪಾಸಿಟಿವ್, ನಾಟ್ ಅಂತಕ್ಕಂಥ ವರ್ಡ್ ಇಲ್ಲ. ಸೊ ಇಲ್ಲಿ ನಾವು ಹ್ಯಾಡಂಟ್ ದೇ ಅಂತಕ್ಕಂಥದ್ದು ಆಪ್ಷನ್ ಎ ಆನ್ಸರ್ ಬರುತ್ತೆ. ಇನ್ನು ಸೆಕೆಂಡ್ ಕ್ವಶನ್ ಐಡೆಂಟಿಫೈ ದ ಕರೆಕ್ಟ್ ಲ್ಯಾಂಗ್ವೇಜ್ ಫಂಕ್ಷನ್ ಇದೆ. ಡಾಕ್ಟರ್ ಟೇಕ್ ಹಿಮ್ ಹೋಮ್, ಗಿವ್ ಹಿಮ್ ದ ಥಿಂಗ್ಸ್ ಈ ಲೈಕ್ಸ್, ಇಂಡಲ್ಗ್ ಹಿಮ್. ಇದು ಆಪ್ಷನ್ ಬಿ ಅಡ್ವೈಸ್ ನೀಡ್ತಕ್ಕಂಥದ್ದು. ಡಾಕ್ಟರ್ಸು ಈ ಒಂದು ಕನ್ಸರ್ಟ್ ಪಾಠದಲ್ಲಿ ಅನಂತನನ್ನ ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿ ಅವರ ಪೇರೆಂಟ್ಸ್ಗೆ ನೀಡ್ತಕ್ಕಂಥ ಅಡ್ವೈಸ್ ಆಗಿರುತ್ತೆ. ಇನ್ನು ಸೆಕೆಂಡ್ ಮೈನ್ ಡೂ ಆಸ್ ಡೈರೆಕ್ಟೆಡ್ನಲ್ಲಿ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 1 syllable. ಇಲ್ಲಿ 4 ವರ್ಡ್ಸ್ ನೀಡಲಾಗಿದೆ. ಮದರ್, ಸ್ಪ್ರಾಂಗ್, ಕ್ಯಾನ್ಸರ್, ಆಸ್ಪಿಟಲ್. ಇಲ್ಲಿ ಮದರ್ 2 ಸ್ಪ್ರಾಂಗ್ 1, ಕ್ಯಾನ್ಸರ್ 2, ಹಾಸ್ಪಿಟಲ್ 3 syllables. ಇಲ್ಲಿ 1 syllable ಇರ್ತಕ್ಕಂಥದ್ದು ಸ್ಪ್ರಾಂಗ್. ಇನ್ನು 4ನೇ ಕ್ವಶನ್ ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ದಿ ಕೊಲೋಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಕ್ಯಾನ್ಸರ್ ಅಂತ ಇದೆ, ಕ್ಯಾನ್ಸರ್ ಲೆಸನ್, ಕ್ಯಾನ್ಸರ್ ಅಪ್ಲಾಸ್, ಕ್ಯಾನ್ಸರ್ ಆಸ್ಪಿಟಲ್, ಕ್ಯಾನ್ಸರ್ ಕ್ರೌಡ್. ಇಲ್ಲಿ ಕ್ಯಾನ್ಸರ್ ಆಸ್ಪಿಟಲ್ ಕರೆಕ್ಟ್ ಆದಂತಹ ಕೊಲೋಕೇಟಿವ್ ವರ್ಡ್. ಇನ್ನು ಥರ್ಡ್ ಮೇನ್ಗೆ 3 ಮಾರ್ಕ್ಸ್ ಕ್ವಶನ್ಸ್ ಇದೆ. ಇಲ್ಲಿ ಆನ್ಸರ್ ದ ಫಾಲೋಯಿಂಗ್ ಇನ್ 2 or 3 sentences. ಇಲ್ಲಿ ಫಿಫ್ತ್ ಕ್ವಶನ್ ಹೌ ಕ್ಯಾನ್ ಯು ಸೇ ದಟ್ ಅನಂತ್ ವಾಸ್ ಎ ಟ್ಯಾಲೆಂಟೆಡ್ ಬಾಯ್. ಇಲ್ಲಿ ಅನಂತ್ ವಾಸ್ ಎ ಟ್ಯಾಲೆಂಟೆಡ್ ಬಾಯ್ ಬಿಕಾಸ್ he is the fastest runner in the school, he is the best table tennis player in the school, he is learning to play sitar, he was able to compose his own tunes. ಈ ಉತ್ತರವನ್ನು ಬರೀಬೇಕಾಗುತ್ತೆ. ವಾಟ್ ಮೆಸೇಜ್ ಡಸ್ ದ ಜಾಜ್ ಪ್ಲೇಯರ್ ವಾಂಟ್ ಟು ಕನ್ವೆ ಅಂತ ಇದೆ. ಜಾಜ್ ಪ್ಲೇಯರ್ ವಾಂಟ್ ಟು ಕನ್ವೆ ದಟ್ he was a black man and he had a hard life, means he suffered from hardships and he want to spread this message through his music. He has a message to the whole world. ಸೊ ಈ ರೀತಿಯಾಗಿ ಉತ್ತರ ಬರೀಬೇಕು. ನೆಕ್ಸ್ಟ್ 7th ಬಂದಾಗ ಹೌ ಡಿಡ್ ಸ್ಮಿತಾ ಫುಲ್ಫಿಲ್ ಹರ್ ಬ್ರದರ್ಸ್ ವಿಶ್. ಸ್ಮಿತಾ ಹ್ಯಾಡ್ ಎ ಪ್ಲಾನ್ ಆ್ಯಂಡ್ ಶಿ ವೆಂಟ್ ಕನ್ಸರ್ಟ್. ಆಫ್ಟರ್ ದ ಕನ್ಸರ್ಟ್ ಶಿ ವೆಂಟ್ ಆನ್ ದ ಸ್ಟೇಜ್, ರಿಕ್ವೆಸ್ಟೆಡ್ ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲಾ ರಾಕಾ ಆ್ಯಂಡ್ ಶಿ ಟೋಲ್ಡ್ ಹರ್ ಬ್ರದರ್ಸ್ ಸ್ಟೋರಿ ಆ್ಯಂಡ್ ಶಿ ರಿಕ್ವೆಸ್ಟ್ ದೆಮ್ ಟು ಪ್ಲೇ ಫಾರ್ ದ ಅನಂತ್. ಈ ಉತ್ತರವನ್ನು ಬರೀಬೇಕಾಗುತ್ತೆ. ಇನ್ನು 4th ಮೇನ್ ಆನ್ಸರ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಇದೆ. ಐ ಮಸ್ಟ್ ಹಿಯರ್ ಹಿಮ್ ಆ್ಯಂಡ್ ಸಿ ಹಿಮ್. ನಾನು ಅವರನ್ನು ನೋಡಬೇಕು, ನಾನು ಅವರನ್ನು ಕೇಳಬೇಕು ಅಂತ ಇದು ಅನಂತ್ ಹೇಳ್ತಕ್ಕಂಥ ಮಾತು ಅವರ ತಾಯಿ ಮತ್ತು ಸ್ಮಿತಾಗೆ. ಹೂ ಈಸ್ ದ ಐ ಅಂದಾಗ ಅನಂತ್. ಹೂ ಡಸ್ ದ ಸ್ಪೀಕರ್ ವಾಂಟ್ ಟು ಸಿ ಅಂದಾಗ ಈ ವಾಂಟೆಡ್ ಟು ಸಿ ಪಂಡಿತ್ ರವಿಶಂಕರ್. ವಾಟ್ ಡಿಡ್ ದ ಸ್ಪೀಕರ್ ವಾಂಟ್ ಟು ಹಿಯರ್, ಹಿ ವಾಂಟ್ ಟು ಹಿಯರ್ ಪಂಡಿತ್ ರವಿಶಂಕರ್ಸ್ ಮ್ಯೂಸಿಕ್. ನೆಕ್ಸ್ಟ್ 9th ಎ ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಯು ಫೀಲ್ ಬೆಟರ್. ಹೂ ಗೇವ್ ದಿಸ್ ಸಜೆಷನ್ ಅಂತ ಇದೆ. ಇಲ್ಲಿ ಆಂಟ್ ಸುಶೀಲಾ ಗೇವ್ ದಿಸ್ ಸಜೆಷನ್. ಆಮೇಲೆ ಹೂ ಡಸ್ ಯು ರೆಫರ್ ಟು, ಯು ರೆಫರ್ ಟು ಸ್ಮಿತಾ. ವೈ ಡಿಡ್ ದ ಸ್ಪೀಕರ್ ಸೇ ದಿಸ್, ಬಿಕಾಸ್ ಸ್ಮಿತಾ ಫೀಲಿಂಗ್ ವೆರಿ ಸ್ಯಾಡ್, ಸೊ ಆಂಟ್ ಸುಶೀಲಾ ಸಜೆಸ್ಟೆಡ್ ದಿಸ್ ಟು ಗೆಟ್ ರಿಫ್ರೆಶ್ ಫ್ರಮ್ ಇನ್ ದ ಪಾರ್ಕ್. ಇನ್ನು 5th ಮೇನ್ಗೆ ಬಂದಾಗ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ in 5 to 6 sentence. Describe the physical appearance of the jazz player and his musical ability. ಇದು 4 ಮಾರ್ಕ್ಸ್ಗೆ ಫುಲ್ ಸಮರಿಯನ್ನು ಬರೀಬೇಕಾಗುತ್ತೆ. ಇಲ್ಲಿ ನೋಡಿ ಇದಕ್ಕೆ ಎಲ್ಲ ಒಂದು ಕೀ ಆನ್ಸರ್ ಸಮೇತ ಇಲ್ಲಿ ನೀಡಿರ್ತೇನೆ. ಯೂನಿಟ್ 5
ಯೂನಿಟ್ ಟೆಸ್ಟ್ 5 ದ ಕನ್ಸರ್ಟ್ ಅಂಡ್ ಜಾಜ್ ಪೊಯಮ್ 2. ಇಲ್ಲಿ ಎಲ್ಲ ಮೇನ್ಸ್ನ ಕೀ ಆನ್ಸರನ್ನು ನೀಡಿದ್ದೇನೆ, ನೀವು ಡೌನ್ಲೋಡ್ ಮಾಡಿಕೊಳ್ಬಹುದಾಗಿರುತ್ತೆ, ಓದ್ಕೋಬಹುದಾಗಿರುತ್ತೆ. ಇಲ್ಲಿ ಜಾಜ್ ಪೊಯಮ್ 2 ಸಮರಿಯನ್ನು ನೋಡಿದಾಗ ಫಿಸಿಕಲ್ ಅಫಿಯರೆನ್ಸ್ ಹೇಳಬೇಕು. ಈ ಸ್ಟ್ಯಾಂಡ್ಸ್ ಲೈಕ್ ಅನ್ ಏನ್ಷಿಯಂಟ್ ಮಿಲಿನರ್, ಈ ಹ್ಯಾಸ್ ಅ ರಿಂಕಲ್ಡ್ ಫೇಸ್, ಈಸ್ ಫುಲ್ ಆಫ್ ವೇರ್, ಈಸ್ ಕಾಲರ್ ವಾಸ್ ಸ್ಪ್ರೇಡ್, ಹಿ ಹ್ಯಾಡ್ ಎ ಬ್ಲೂ ಶರ್ಟ್ ಟರ್ನ್ಸ್ ಡಾರ್ಕ್ ವಿತ್ ಸ್ವೆಟ್, ಈ ಕ್ಲೋಸ್ಡ್ ಹಿಸ್ ಐಸ್, ಮತ್ತು he has a paper in his shoes, he had a alto saxophone on his chest, he parted his lips, he started playing, he immersed in music, he forgot that he is a man, he gathered wings and fly higher and higher, when he come back to he is a black man again. ಈ ರೀತಿ ಫುಲ್ ಸಮರಿಯನ್ನು ಬರೀಬೇಕಾಗುತ್ತೆ. ನೋಡಿ, ಎಲ್ಲ ಕೀ ಆನ್ಸರ್ಸನ್ನು ಇಲ್ಲಿ ನೀಡಿರ್ತೇನೆ. ಒಂದು ಗ್ರಾಮರ್ ಕೀ ಆನ್ಸರ್ಸ್, 2 ಮಾರ್ಕ್ಸ್ ಕ್ವಶನ್ಸ್, ಎಕ್ಸ್ಟ್ರಾಕ್ಟ್ಸ್ ಎಲ್ಲವೂ ಸಹ ವಿತ್ ಸಮರಿಯ ಕೀ ಆನ್ಸರನ್ನು ನೀಡಿರ್ತೇನೆ. ಹಾಗೆ ಇನ್ನೂ ಹೆಚ್ಚಿನ ಒಂದು ವಿಡಿಯೋಗಳು, PDF-ಗಳು ಮತ್ತು ಎಲ್ಲ ಎಕ್ಸಾಮ್ ಪ್ರಿಪ್ರೇಷನ್ ಮೆಟೀರಿಯಲ್ಸ್ಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ, ಅವರನ್ನು ಸಹ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ತಪ್ಪದೆ ಲರ್ನ್ ಈಸಿಲಿ ಚಾನಲ್ನಲ್ಲಿ ವಿಡಿಯೋಸನ್ನು ನೋಡಿ. ನಿಮಗೆ ಎಲ್ಲ ವಿಡಿಯೋಗಳಲ್ಲೂ PDF-ಗಳನ್ನು ಲಿಂಕ್ ಮಾಡಿ ನೀಡಲಾಗಿರುತ್ತೆ. ನೀವು PDF-ಅನ್ನು ಡೌನ್ಲೋಡ್ ಮಾಡಿಕೊಳ್ಬೋದು ಮತ್ತು ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ಗೆ ಸ್ಟಡಿ ಮೆಟೀರಿಯಲ್ ಆಗಿ ಯೂಸ್ ಮಾಡ್ಕೋಬಹುದಾಗಿರುತ್ತೆ.